ಹೌದು, ಮಕ್ಕಳು ಮತ್ತು ವೃದ್ಧರು ಹೊರಬರುವಂತೆಯೇ ಇರಲಿಲ್ಲ. ಬಂದರೆ ಯಾವ ಕಡೆಯಿಂದ ಯಾವ ಬೀದಿ ನಾಯಿಗಳು ದಾಳಿ ಮಾಡುತ್ತಾವೆಯೋ ಎಂಬ ಆತಂಕ. ಹಲವು ಕಡೆಗಳಲ್ಲಿ ಬೀದಿ ನಾಯಿಗಳು ದಾಳಿ ಮಾಡಿ ಮಕ್ಕಳನ್ನು, ವೃದ್ಧರನ್ನು ಕಚ್ಚಿ ಗಾಯಗೊಳಿಸಿದ ನಿದರ್ಶನಗಳು ಇವೆ. ಈ ನಾಯಿಗಳ ಕಾಟಕ್ಕೆ ಕಡಿವಾಣ ಹಾಕುವಂತೆ ನಾಗರಿಕರು ಹಲವು ಬಾರಿ ನಗರಸಭೆಗೆ ಮನವಿ ಮಾಡಿದರೂ ಉಪಯೋಗವಾಗಿರಲಿಲ್ಲ. ಆದರೆ ಇದೀಗ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದ ನಂತರ ಬೀದಿ ನಾಯಿಗಳ ಕಾಟಕ್ಕೆ ಕಡಿವಾಣ ಹಾಕಲು ಮುಂದಾಗಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಗರದ 31 ವಾರ್ಡ್ನ ಎಲ್ಲ ಬಡಾವಣೆಗಳಲ್ಲಿಯೂ ಬೀದಿ ನಾಯಿಗಳ ಕಾಟ ಮಿತಿ ಮೀರಿತ್ತು. ಈ ಬೀದಿ ನಾಯಿಗಳ ಕಾಟ ಹೆಚ್ಚಾಗಲು ಪ್ರಮುಖ ಕಾರಣ ಮಾಂಸದ ಅಂಗಡಿಗಳು ಮತ್ತು ಬೀದಿ ಬದಿ ಕಬಾಬ್ ಮಾರಾಟ ಮಾಡುವ ತಳ್ಳುವ ಗಾಡಿಗಳೇ ಎಂಬ ಆರೋಪಗಳು ಮೊದಲಿನಿಂದಲೂ ಇವೆ. ಇದೀಗ ನಗರಸಭೆ ನಾಯಿಗಳ ಸಂತಾನ ಶಕ್ತಿ ಹರಣ ಚಿಕಿತ್ಸೆ ಮಾಡಲು ಮುಂದಾಗಿರುವುದು ಸ್ವಾಗತಾರ್ಹವಾದರೂ ಬೀದಿ ಬದಿ ಕಬಾಬ್ ಮಾರಾಟ ಮಾಡುವ ಗಾಡಿಗಳು ಮತ್ತು ಯಾವುದೇ ಪರವಾನಗಿ ಪಡೆಯದೆ ಆರಂಭಿಸಿರುವ ಮಾಂಸದ ಅಂಗಡಿಗಳಿಗೆ ಕಡಿವಾಣ ಹಾಕಲು ನಗರಸಭೆ ಇನ್ನೂ ಮುಂದಾಗಿಲ್ಲ. ಮಾಂಸದ ಅಂಗಡಿಗಳು ಮತ್ತು ಕಬಾಬ್ ಅಂಗಡಿಗಳ ಬಳಿ ಮಾಂಸದ ತ್ಯಾಜ್ಯವನ್ನು ತಿಂದು ಅಭ್ಯಾಸ ಆಗಿರುವ ಬೀದಿ ನಾಯಿಗಳು ಜನರ ಮೇಲೆ ದಾಳಿ ಮಾಡಲು ಕಾರಣವಾಗಿದೆ ಎಂಬುದು ಪ್ರಮುಖ ಆರೋಪವಾಗಿದೆ. ಈ ಅಂಗಡಿಗಳವರು ಮಾಂಸದ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಬೀದಿ ಬದಿ ಕಾದು ಕುಳಿತಿರುವ ನಾಯಿಗಳಿಗೆ ಹಾಕುತ್ತಿರುವ ಪರಿಣಾಮ ಅವು ಜನರ ಮೇಲೆ ದಾಳಿ ಮಾಡಲು ಕಾರಣವಾಗಿದೆ ಎಂಬ ತೀವ್ರ ಆರೋಪಗಳಿವೆ. ಹಾಗಾಗಿ ಮೊದಲು ಕಬಾಬ್ ಅಂಗಡಿಗಳು ಮತ್ತು ಮಾಂಸದ ಅಂಗಡಿಗಳವರು ಮಾಂಸದ ತ್ಯಾಜ್ಯ ಸರಿಯಾಗಿ ನಿರ್ವಹಣೆ ಮಾಡುವಂತೆ ನಗರಸಭೆ ಸೂಚನೆ ನೀಡಬೇಕಿದೆ. ಮಾಂಸದ ಅಂಗಡಿಗಳವರಿಗೆ ನೋಟಿಸ್ ನೀಡಿ ಆ ನಂತರವೂ ಸರಿಯಾಗಿ ನಿರ್ವಹಣೆ ಮಾಡದ ಅಂಗಡಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಬಳಿಕ ಬೀದಿ ನಾಯಿಗಳಿಗೆ ಸಂತಾನ ಶಕ್ತಿ ಹರಣ ಚಿಕಿತ್ಸೆ ಮಾಡಿಸಿದರೆ ಅದಕ್ಕೆ ಉಪಯೋಗವಿರುತ್ತಿತ್ತು. ಆದರೆ ಮಾಂಸದ ಅಂಗಡಿಗಳು ಮತ್ತು ಕಬಾಬ್ ಅಂಗಡಿಗಳ ವಿರುದ್ಧ ಯಾವುದೇ ಕ್ರಮ ಜರುಗಿಸದ ನಗರಸಭೆ ಇದೀಗ ಬೀದಿ ನಾಯಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ನಾಯಿಗಳ ಸಂತಾನ ಶಕ್ತಿ ಹರಣ ಚಿಕಿತ್ಸೆ ನಂತರವಾದರೂ ಮಾಂಸದ ಅಂಗಡಿಗಳು ಮತ್ತು ಕಬಾಬ್ ಅಂಗಡಿಗಳ ವಿರುದ್ಧ ಕ್ರಮಕ್ಕೆ ನಗರಸಭೆ ಮುಂದಾಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನು ಬೀದಿ ನಾಯಿಗಳಿಗೆ ಸಂತಾನ ಶಕ್ತಿ ಹರಣ ಚಿಕಿತ್ಸೆ ನಡೆಸುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು, ಬೀದಿ ನಾಯಿಗಳಿಗೆ ಸಂತಾನ ಶಕ್ತಿ ಹರಣ ಚಿಕಿತ್ಸೆಗೆ ಚಾಲನೆ ನೀಡಲಾಗಿದೆ. ಬೈಕ್ ಸೇರಿದಂತೆ ಪಾದಚಾರಿಗಳನ್ನು ಅಟ್ಟಾಡಿಸುತ್ತಿದ್ದ ಆರೋಪಗಳಿತ್ತು. ನಗರದಲ್ಲಿ 5,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿವೆ ಎಂಬ ಅಂಕಿಅಂಶ ಲಭ್ಯವಾಗಿದೆ. ಇದರಲ್ಲಿ 2,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಸಂತಾನ ಶಕ್ತಿ ಹರಣ ಚಿಕಿತ್ಸೆ ನಡೆಸಲು ಟೆಂಡರ್ ನೀಡಲಾಗಿದೆ ಎಂದರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಏನು ಬೀದಿ ನಾಯಿಗಳ ಸಂತತಿಯನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ನಾವು ಮೊದಲನೇ ದಿನ 1ನೇ ವಾರ್ಡಿಂದ ಪ್ರಾರಂಭ ಮಾಡಿದ್ದೀವಿ. ನಗರದಲ್ಲಿ ಹಲವಾರು ಬೀದಿ ನಾಯಿಗಳು ಏನು ಮಕ್ಕಳಿಗಾಗ್ಬೋದು, ವೆಹಿಕಲ್ಸ್ ಓಡಾಡ್ತಕ್ಕಂಥ ವಯೋವೃದ್ಧರಿಗೆಲ್ಲ ಒಂದು ಹಿಂಬಾಲಿಸ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಗಾಯ ಮಾಡ್ತಕ್ಕಂಥದ್ದು ಸುಮಾರು ಹಲವಾರು ಪ್ರಕರಣಗಳು ನಮಗೆ ದೂರುಗಳು ಬಂದಿತ್ತು. ಮತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ವಿ, ಸುಮಾರು ಕಡೆ ಸಮಸ್ಯೆಗಳಾಗಿ ಉಂಟು ಮಾಡಿರ್ತಕ್ಕಂಥ ಸನ್ನಿವೇಶಗಳು. ಇವತ್ತು ನಾವು ಸುಮಾರು ಚಿಕ್ಕಬಳ್ಳಾಪುರದಲ್ಲಿ ಒಂದು 5,000ಕ್ಕೂ ಹೆಚ್ಚು ಬೀದಿ ನಾಯಿಗಳು ಇದ್ದಾವೆ. ಅದು ರ್ಯಾಶ್ ಆಗಿ ವರ್ತನೆ ಮಾಡ್ತಾಯಿದೆ. ಅದಕ್ಕೆ ಒಂದು 2,000ಕ್ಕಿಂತ ಹೆಚ್ಚು ಬೀದಿ ನಾಯಿಗಳಿಗೆ ಯಾವುದ್ಯಾವುದು ರ್ಯಾಶ್ ವರ್ತನೆ ಮಾಡ್ತಾಯಿದೆ ಆ ಬೀದಿ ನಾಯಿಗಳಿಗೆ ಇವತ್ತು ಚಿಕಿತ್ಸೆ ಮಾಡೋಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಸಿಟಿಸನ್ ಕ್ಲಬ್ ಅದನ್ನು ಒಂದು ಚಿಕಿತ್ಸೆ ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ದೀವಿ. ನಗರದ ಸಿಟಿಸನ್ ಕ್ಲಬ್ನಲ್ಲಿ ನಾಯಿಗಳ ಸಂತಾನ ಶಕ್ತಿ ಹರಣ ಚಿಕಿತ್ಸಾ ಕೇಂದ್ರವಾಗಿ ಮಾಡಿಕೊಂಡಿದ್ದು, ಇಂದು 1ನೇ ವಾರ್ಡಿನ ಸುಮಾರು 20ಕ್ಕೂ ಹೆಚ್ಚು ನಾಯಿಗಳನ್ನು ಹಿಡಿದು ತರಲಾಗಿದೆ. ಇಂದಿನಿಂದಲೇ ಸಂತಾನ ಶಕ್ತಿ ಹರಣ ಚಿಕಿತ್ಸೆ ನಡೆಯಲಿದ್ದು, ಚಿಕಿತ್ಸೆ ಮಾಡಿದ ನಾಯಿಗಳನ್ನು 3 ದಿನಗಳ ಕಾಲ ಹಾರೈಕೆ ಮಾಡಿ ನಂತರ ಅವುಗಳನ್ನು ಹಿಡಿದ ಜಾಗದಲ್ಲಿಯೇ ಬಿಡಲಾಗುವುದೆಂದು ತಿಳಿಸಿದರು. ಇನ್ನು ಉಪಾಧ್ಯಕ್ಷ ನಾಗರಾಜ್ ಅವರು ಮಾತನಾಡಿ, ಬೀದಿ ನಾಯಿಗಳು ಮಕ್ಕಳು ಮತ್ತು ವೃದ್ಧರ ಮೇಲೆ ದಾಳಿ ನಡೆಸಿ ಕಚ್ಚುತ್ತಿರುವ ಬಗ್ಗೆ ನಗರಸಭೆಗೆ ದೂರುಗಳು ಬಂದಿವೆ. ಈ ಹಿಂದೆ 8 ಬಾರಿ ಟೆಂಡರ್ ಕರೆಯಲಾಗಿದೆ, ಆದರೂ ಯಾರೂ ಭಾಗಿಯಾಗಿರಲಿಲ್ಲ. ಈ ಹಿಂದೆ ಇದೇ ಸಂಸ್ಥೆಯವರು ನಾಯಿಗಳಿಗೆ ಸಂತಾನ ಶಕ್ತಿ ಹರಣ ಚಿಕಿತ್ಸೆ ನಡೆಸಿದ್ದ ಕಾರಣ ಟೆಂಡರ್ ಮೂಲಕ ಮತ್ತೆ ಅದೇ ಸಂಸ್ಥೆಗೆ ನೀಡಲಾಗಿದೆ.
ನಗರದಲ್ಲಿರುವ 1400 ಬೀದಿ ನಾಯಿಗಳಿಗೆ ಸಂತಾನ ಶಕ್ತಿ ಹರಣ ಚಿಕಿತ್ಸೆ ಮಾಡಲು ಸಂಸ್ಥೆ ಒಪ್ಪಿಕೊಂಡಿದೆ ಎಂದು ಹೇಳಿದರು. ಈ ಸಂತಾನ ಶಕ್ತಿ ಹರಣ ಚಿಕಿತ್ಸೆ ಸುಮಾರು 4 ತಿಂಗಳ ಕಾಲ ನಡೆಯಲಿದೆ. ಈ ಕಾರ್ಯಕ್ರಮಕ್ಕಾಗಿ ನಗರಸಭೆಯಿಂದ 20 ಲಕ್ಷಕ್ಕೆ ಟೆಂಡರ್ ನೀಡಲಾಗಿದೆ. ಈ ಹಿಂದೆ 100 ನಾಯಿ ತಂದು 20 ನಾಯಿಗಳಿಗೆ ಚಿಕಿತ್ಸೆ ಮಾಡಿ ಉಳಿದವುಗಳನ್ನು ಹಾಗೆಯೇ ಬಿಡಲಾಗುತ್ತಿದೆ ಎಂಬ ಆರೋಪಗಳಿದ್ದವು. ಈ ಬಾರಿ ಹಾಗೆ ಆಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗಿದೆ. ಎಷ್ಟು ನಾಯಿಗಳನ್ನು ತಂದರೂ ಅಷ್ಟು ನಾಯಿಗಳಿಗೆ ಚಿಕಿತ್ಸೆ ನಡೆಸಲಾಗುವುದೆಂದರು. ಬಹಳಷ್ಟು ಜಾಗದಲ್ಲಿ ನಾಗರಿಕರ ಒಂದು ಮಕ್ಕಳನ್ನು ಕಚ್ಚುವಂಥದ್ದನ್ನು ಹಲವಾರು ದೂರುಗಳು ನಗರಸಭೆಗೆ ಸತತವಾಗಿ ಬರ್ತಾ ಇತ್ತು. ಅದೇ ರೀತಿ ನಮ್ಮ ಅವಧಿಯಲ್ಲಿ ಕೂಡ ಇದುವರೆಗೂ 7ರಿಂದ 8 ಬಾರಿ ಟೆಂಡರು ಪ್ರಾರಂಭ ಮಾಡಿದ್ವಿ. ಈ ಒಂದು ಕೆಲಸದಲ್ಲಿ ಯಾರೂ ಭಾಗಿಯಾಗಿರಲಿಲ್ಲ. ಹಿಂದೆ ಒಂದು ಸಾರಿ ಇದೇ ಸಂಸ್ಥೆ ಅವರು ಮಾಡಿದ್ದಾರೆ ಅಂಥೇಳಿ ನಮಗೂ ಮಾಹಿತಿ ಇತ್ತು. ಆದರೆ ಟೆಂಡರ್ ಪ್ರಕ್ರಿಯೆ ಪ್ರಾಮಾಣಿಕವಾಗಿ ಆಗಬೇಕಿತ್ತು. ಆದರೆ ಈ ಸರಿ ಇವ್ರಿಗೆ ಆಗಿದೆ. ಸುಮಾರು 1400 ನಾಯಿಗಳನ್ನು ಇವರು ಆಪ್ರೇಷನ್ ಮಾಡಿ, ಅಂದರೆ ಸಂತಾನ ಶಕ್ತಿಹರಣ ಮಾಡಿ ಬಿಡೋ ಅಂಥದ್ದನ್ನು ಇವರು ಸಂಸ್ಥೆ ಒಪ್ಕೊಂಡಿದೆ. ಇವರಿಗೆ ಸುಮಾರು ಒಂದು 2ರಿಂದ 3 ತಿಂಗಳು ಅಥವಾ 4 ತಿಂಗಳಲ್ಲಿ ಇವರ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕು. ಇದು ನಗರಸಭೆಯಿಂದ 20 ಲಕ್ಷಕ್ಕೆ ಅವರಿಗೆ ಟೆಂಡರ್ ಆಗಿರುತ್ತೆ. ಕಾರ್ಯಕ್ರಮವನ್ನು ನಗರದ 1ನೇ ವಾರ್ಡಿನಿಂದಲೇ ಆರಂಭಿಸಲಾಗಿದ್ದು, ಹಲವು ನಾಯಿಗಳನ್ನು ಸೆರೆ ಹಿಡಿದು ತರಲಾಗಿದೆ. ಚಿಕಿತ್ಸೆ ನಂತರ 3 ದಿನಗಳ ಕಾಲ ಹಾರೈಕೆ ಮಾಡಿ ಹಿಡಿದ ಜಾಗದಲ್ಲಿಯೇ ಬಿಡಲಾಗುವುದು. ಆ ಮೂಲಕ ನಗರದಲ್ಲಿರುವ ಬೀದಿ ನಾಯಿಗಳ ಕಾಟಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ನಾಗರಾಜ್ ತಿಳಿಸಿದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.